BMTC ಬಸ್ಗಳು ಅದರಲ್ಲೂ ಕೂಡ ಈ ಎಲೆಕ್ಟ್ರಿಕ್ ಬಸ್ಗಳನ್ನು ನೋಡಿದರೆ ಬೆಂಗಳೂರಿನ ಜನ ಹೆದರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕೆ ಕಾರಣ ಸಾಲು ಸಾಲು ಆಕ್ಸಿಡೆಂಟ್ಗಳು, ಅಮಾಯಕರನ್ನ ಅವರನ್ನ ಜೀವ ಬಲಿ ಪಡೆದಂತಹ ರೀತಿ. ಬಟ್ ಈ ರೀತಿಯ ಸಾಲು ಸಾಲು ಎಡವಟ್ಟಿಗೆ ಕಾರಣ ಏನು ಅಂತ ಹೇಳಿ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಬನ್ನಿ ನೋಡ್ಕೊಂಡು ಬರೋಣ. ಬೇಕಾಬಿಟ್ಟಿ ಡ್ರೈವಿಂಗ್, ಸಿಗ್ನಲ್ ಜಂಪ್, ಬಿಎಂಟಿಸಿ ಇವಿ ಬಸ್ಗಳ ರ್ಯಾಶ್ ಡ್ರೈವ್, ಜೀವಕ್ಕಿಲ್ಲ ಬೆಲೆ, ಹೇಳೋರಿಲ್ಲ ಕೇಳೋರಿಲ್ಲ. ಪಬ್ಲಿಕ್ ಟಿವಿ ಬಿಗ್ ಎಕ್ಸ್ಪೋಸ್. ಸಿಲಿಕಾನ್ ಸಿಟಿಯ ಜನರ ಜೀವನಾಡಿಯಾಗಿರೋ ಸಾರಿಗೆ ಅಂದ್ರೆ ಅದು ಬಿಎಂಟಿಸಿ. ಬಿಎಂಟಿಸಿ ಈಗಾಗಲೇ ಕಿಲ್ಲರ್ ಬಿಎಂಟಿಸಿ ಹಣೆಪಟ್ಟಿ ಬಂದು ಬಹಳ ವರ್ಷಗಳೇ ಕಳೆದಿದೆ. ಈಗ ಈ ಸಾಲಿಗೆ ಬಿಎಂಟಿಸಿಯ ಇವಿ ಬಸ್ ಕೂಡ ಸೇರಿದೆ. ಬಿಎಂಟಿಸಿ ಇವಿ ಬಸ್ ಚಾಲಕರ ಡ್ರೈವಿಂಗ್ ನೋಡಿದ್ರೆ ಭಯ ಆಗುತ್ತೆ. ಯಾವ ರೀತಿ ರೂಲ್ಸ್ ಬ್ರೇಕ್ ಮಾಡ್ತಾರೆ, ಯಾವ ರೀತಿಯಲ್ಲಿ ರ್ಯಾಶ್ ಡ್ರೈವ್ ಮಾಡ್ತಾರೆ ಅಂತ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿದೆ. ಬೆಂಗಳೂರು ಮಹಾನಗರ ಸಾರಿಗೆ ಅಂದ್ರೆ ಬಿಎಂಟಿಸಿ ಅಂದ್ರೆ ಬೆಂಗಳೂರು ಜನರ ನರನಾಡಿ ಅಂತಾನೆ ಹೇಳ್ಬೋದು. ಈಗ ಬಿಎಂಟಿಸಿಗೆ ಹೊಸದಾಗಿ ಇವಿ ಬಸ್ಗಳು ಅಂದರೆ ಕಳೆದ 2 ವರ್ಷದಿಂದ ಇವಿ ಬಸ್ಗಳು ಸೇರ್ಪಡೆ ಆಗ್ತಾ ಇದೆ. ಇವಿ ಬಸ್ ಬರ್ತಿರೋದ್ರಿಂದ ಬೆಂಗಳೂರಿನ ಪರಿಸರ ಒಂದು ಸ್ವಲ್ಪ ಮಟ್ಟದಲ್ಲಿ ಅಭಿವೃದ್ಧಿ ಆಗುತ್ತೆ, ಪರಿಸರ ನಾಶ ಆಗೋದು ತಪ್ಪುತ್ತೆ, ವಾಯುಮಾಲಿನ್ಯಕ್ಕೆ ಅಡ್ಡಿ ಇಲ್ಲ ಅನ್ನುವಂಥ ಒಂದು ಪಾಸಿಟಿವ್ ವೈಬ್ ಇದೆ. ಆದರೆ ಆ ಬಿಎಂಟಿಸಿ ಇವಿ ಬಸ್ಗಳ ಚಾಲಕರ ನಿರ್ಲಕ್ಷ್ಯಕ್ಕೆ ಅನೇಕ ಬಲಿಗಳಾಗ್ತಿದೆ, ಅನೇಕ ರೀತಿಯಲ್ಲಿ ಅಪಘಾತಗಳಾಗ್ತಿದೆ. ಸ್ಥಳ ಸುಮ್ಮನಹಳ್ಳಿ ಸಿಗ್ನಲ್. ಔಟರಿಂಗ್ ರೋಡ್, ಮಾಗಡಿ ರೋಡ್ನ ಪ್ರಮುಖ ಜಂಕ್ಷನ್ ಅಂದ್ರೆ ಅದು ಸುಮ್ಮನಹಳ್ಳಿ ಸಿಗ್ನಲ್. ಇಲ್ಲಿ ನೋಡಿ ಹೇಗೆ ಇವಿ ಬಸ್ ಚಾಲಕರು ಸಿಗ್ನಲ್ ಜಂಪ್ ಮಾಡಿಕೊಂಡು ಬರ್ತಾರೆ ಅಂತ. ಜೊತೆಗೆ ತಾವು ನಿಲ್ಲಿಸಿದ್ದ ಬಸ್ ಸ್ಟಾಂಡ್ ನಲ್ಲಿ ಜನ ಓಡೋಡಿ ಬಂದು ಬಸ್ ಹತ್ತಬೇಕು. ರೆಡ್ ಸಿಗ್ನಲ್ ಈ ಇವಿ ಬಸ್ ಚಾಲಕರಿಗೆ ಕಾಣ್ತಿಲ್ವೋ ಅಥವಾ ನಮ್ಮನ್ನ ಯಾರು ಕೇಳ್ತಾರೆ ಅನ್ನೋ ದರ್ಪವೋ ಗೊತ್ತಿಲ್ಲ. ಸ್ಥಳ ಹೆಬ್ಬಾಳ ಗೊರಗುಂಟೆಪಾಳ್ಯ ಮಾರ್ಗ. ಹೆಬ್ಬಾಳದಲ್ಲಿ ಗೊರಗುಂಟೆಪಾಳ್ಯದಿಂದ ಬರೋ ಮಾರ್ಗದಲ್ಲಿ ಎಡಭಾಗದ ಪಥ ಯಲಹಂಕದ ಕಡೆಗೆ ಹೋಗುವ ವಾಹನಗಳು ಮಾತ್ರ ಬರಬೇಕು. ಆದ್ರೆ ಇವಿ ಬಸ್ಗಳು ಮಾತ್ರ ಇದು ನಮ್ಮದೇ ಮಾರ್ಗವನ್ನುವಂತೆ ಬರ್ತಾರೆ. ಅಷ್ಟೇ ಅಲ್ಲ, ಸಿಗ್ನಲ್ ಕೂಡ ಜಂಪ್ ಮಾಡ್ತಾರೆ. ಟ್ರಾಫಿಕ್ ಪೊಲೀಸರು ಇದ್ರೂ ಅವರ ಭಯ ಕೂಡ ಇಲ್ಲ. ಸ್ಥಳ ಕೆಆರ್ ಸರ್ಕಲ್. ಕೆಆರ್ ಸರ್ಕಲ್ ಬೆಂಗಳೂರಿನ ಹಾಟ್ಸ್ಪಾಟ್. ಇಲ್ಲೂ ಕೂಡ ಇವಿ ಬಸ್ ಚಾಲಕರದ್ದೇ ರೋಡ್. ಸಿಗ್ನಲ್ ಫಾಲೋ ಮಾಡೋದೇ ಇಲ್ಲ. ನಮ್ಮನ್ನ ಏನ್ ಮಾಡ್ತಾರೆ ಅನ್ನೋ ಬಂಡತನವೋ ಗೊತ್ತಿಲ್ಲ. ಸ್ಥಳ ಮೈಸೂರು ರೋಡ್. ನೋಡಿ ಇವಿ ಬಸ್ ಚಾಲಕ ಸಿಗ್ನಲ್ ರೆಡ್ ಇದ್ರು ಹೇಗೆ ಜಂಪ್ ಮಾಡ್ತಾರೆ ಅಂತ. ಈ ವೇಳೆ ಯಾರಾದ್ರೂ ಬಸ್ ಮುಂದೆ ಬಂದ್ರೆ ಅಷ್ಟೇ ಕತೆ. ಸ್ಥಳ ನಾಯಂಡನಹಳ್ಳಿ. ಮೈಸೂರು ರೋಡ್, ರಿಂಗ್ ರೋಡ್ನ ಮತ್ತೊಂದು ಪ್ರಮುಖ ಜಂಕ್ಷನ್ ಅಂದ್ರೆ ಅದು ನಾಯಂಡನಹಳ್ಳಿ ಜಂಕ್ಷನ್. ಇಲ್ಲೂ ಕೂಡ ಇವಿ ಬಸ್ ಚಾಲಕರದ್ದು ಇದೇ ಪರಿಸ್ಥಿತಿ. ನೋಡಿದ್ರಲ್ಲ, ಟ್ರಾಫಿಕ್ ಪೊಲೀಸರ ಭಯ ಈ ಇವಿ ಬಸ್ ಚಾಲಕರಿಗೆ ಇಲ್ಲ. ಈಗಾಗಲೇ ಇವಿ ಬಸ್ಗಳಿಗೆ ಅನೇಕರ ಪ್ರಾಣ ಹೋಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಿದೆ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.